ಗೌರಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಶಾಂತಿ ಸೌಹಾರ್ದಯುತವಾಗಿ ಆಚರಿಸುವಂತೆ ರಾಮದುರ್ಗ್ ಡಿಎಸ್ಪಿ ಚಿದಂಬರ್ ಮಡಿವಾಳರವರು ಸವದತ್ತಿ ಪೊಲೀಸ್ ಠಾಣೆ ಪಿಐ ಡಿಎಸ್ ಧರ್ಮಟ್ಟಿ, ಕ್ರೈಮ್ ಪಿಎಸ್ಐ ಲಕ್ಷ್ಮಣ್ ಗೌಡಿ, ಪಿಎಸ್ಐ ಕಲ್ಮೇಶ್ ಬನ್ನೂರ್ ಹೇಳಿದರು. ಗುರುವಾರದಂದು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಗೌರಿ ಗಣೇಶ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಹಮ್ಮಿಕೊಂಡಿದ್ದ ಮುನವಳ್ಳಿ ಪಟ್ಟಣದ ಸುತ್ತಮುತ್ತಲಿನ ಸಾರ್ವಜನಿಕರ ಶಾಂತಿ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಹಬ್ಬಗಳ ಆಚರಣೆಯಲ್ಲಿ ಯಾವುದೇ ರೀತಿ ಕೋಮು ಗಲಭೆ ಸೃಷ್ಟಿಯಾಗದಂತೆ ಶಾಂತಿಯುತವಾಗಿ ಆಚರಿಸಬೇಕು. ಇನ್ನೊಬ್ಬರಿಗೆ ಕಿರುಕುಳ ಆಗುವ ರೀತಿಯಲ್ಲಿ ಧ್ವನಿವರ್ಧಕಗಳನ್ನು ಬಳಸಬಾರದು. ಗಣೇಶ ಮೂರ್ತಿ ಪ್ರತಿಷ್ಠಾಪಿಸುವವರು ಸಂಬಂಧಿಸಿದ ಅಧಿಕಾರಿಗಳ ಪರವಾನಗಿ ಪಡೆಯಬೇಕು. ಇನ್ನು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಈ ವೇಳೆ ಪೊಲೀಸ್ ಅಧಿಕಾರಿಗಳು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣದ ಹಿರಿಯರು ಹಾಗೂ ಯುವಕರು, ವಿವಿಧ ಸಂಘಟನೆಯ ಮುಖಂಡರು, ಸುತ್ತಮುತ್ತಲಿನ ಹಳ್ಳಿಯ ಗ್ರಾಮಸ್ಥರು, ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಎಲ್ಲ ಹಿರಿಯರು, ಬಹಳಷ್ಟು ಜನ ಹಿರಿಯರು ಬಂದಿರಿ, ಯುವಕರು ಬಂದಿದ್ದೀರಿ. ಈ ಒಂದು ಮುನ್ನವಳ್ಳಿಯಲ್ಲಿ ಪ್ರತಿ ಸಾರಿ ಯಾವುದೇ ಹಬ್ಬ ಬಂದರೂ ಶಾಂತಿ ಸಭೆ ನಾವು ಫಸ್ಟ್ ಮುನ್ನವಳ್ಳಿಯಲ್ಲೇ ಮಾಡ್ತೀವಿ. ಇದ್ರ ಉದ್ದೇಶ ಏನಪ್ಪ ಅಂತಂದರೆ, ಶಾಂತಿ ಸಭೆ ಮಾಡುವ ಉದ್ದೇಶ ಈ ಸಾರಿ ಪ್ರತಿ ಹಬ್ಬಕ್ಕೂ ಮಾಡ್ತೀವಿ. ಅದೇ ರೀತಿ ನಮ್ಮಲ್ಲಿ ಫಸ್ಟ್ ಅವ್ರನ್ನ ಕೇಳ್ತಾರೆ ಮುನ್ನವಳ್ಳಿ ಒಳಗೆ ಆಗ್ತಾ ಇಲ್ಲ ಅಂತೇಳಿ. ಆ ಒಂದು ಹೆಸರದ ಹಂಗ ಉಳಿದೈತೆ, ಯಾವಾಗ ಒಂದು ಆಗಿದ್ದ ಘಟನೆ. ಬಟ್ ಈಗಿನ ಸಿಚುವೇಶನ್ ನೋಡಿದ್ರೆ ಇಲ್ಲಿ ಎಲ್ಲರೂ ಬಹಳಷ್ಟು ಹೊಂದಾಣಿಕೆಯಿಂದ ಇದ್ದೀರಿ. ಯಾರೇ ನಾವು ಒಬ್ಬರು ಪೊಲೀಸರನ್ನು ಬಿಟ್ಟರು ಕೂಡ ಮ್ಯಾನೇಜ್ ಆಗುವಷ್ಟು ಶಾಂತತೆ ಈಗ ಇಲ್ಲಿ ಮುನ್ನವಳ್ಳಿಯಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾಗಿಲ್ಲ. ಅದೇ ರೀತಿ ಈ ಎರಡೂ ಹಬ್ಬ ಕೂಡಿ ಬಂದಿದ್ದರಿಂದ ಪ್ರತಿಯೊಂದು ಕಡೆ ನಾವು ಶಾಂತಿ ಸಭೆಯನ್ನು ಮಾಡ್ತಾಯಿದ್ದೀವಿ. ಇದರ ಉದ್ದೇಶ ಏನಪ್ಪ ಅಂತಂದ್ರೆ, ಎಲ್ಲ ಹಬ್ಬಗಳನ್ನು ಶಾಂತ ರೀತಿಯಿಂದ ಸಂತೋಷದಿಂದ ಮಾಡ್ರಿ ಅಂತ ಅವ್ರಿಗೆ ಹೇಳ್ತೀವಿ. ಬಟ್ ಅವರು ಮೊದಲಿಂದನೂ ಭಾಳ ಶಾಂತ ರೀತಿಯಿಂದ, ಹೊಂದಾಣಿಕೆಯಿಂದ, ಯಾವುದೂ ಸಮಸ್ಯೆ ಇಲ್ದಂಗೆ ಆಚರಣೆ ಮಾಡ್ಕೊಂಡು ಬಂದಿದ್ದೀರಿ. ಅದೇ ರೀತಿ ಈ ಗಣಪತಿ ಯಾವಾಗ ನೀವು ಗಣಪತಿನ ಬಂದು ಪ್ರತಿಷ್ಠಾಪನೆ ಮಾಡ್ತೀರಿ, ಅಲ್ಲಿಂದ ವಿಸರ್ಜನೆ ಆಗುವವರಿಗೆ ಅಲ್ಲಿ ಏನು ಮಾಡ್ತೀರಿ, ಭಾಳ ಹುಮ್ಮಸ್ಸು ಇರುತ್ತೆ. ಎಲ್ಲರೂ ಗಣಪತಿ ತರಬೇಕಾದ್ರೆ ಅದನ್ನು ವಿಸರ್ಜನೆ ಮಾಡೋ ಟೈಮ್ದಾಗ ಭಾಳಷ್ಟು ಹುಮ್ಮಸ್ಸು ಇರ್ತೈತಿ. ಬಟ್ ಅಲ್ಲಿ ಏನಾಗ್ತೈತಿ, ಗಣಪತಿ ಪೆಂಡಲ್ದಾಗ ನೀವು ಕುಣಿಸಿದ್ಮೇಲೆ ಪೂಜೆ ಗೀಜೆ ಆಗ್ತೈತಿ. ಬರ್ತಕ್ಕಂಥ ಒಂದು ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಶಾಂತಿ ಸಭೆಯ ಒಂದು ಅಂಗವಾಗಿ ಸಮಾರಂಭದಲ್ಲಿ ಆಸೀನರಾದಂತಹ ನನ್ನ ಆತ್ಮೀಯರು, ಮಾರ್ಗದರ್ಶಕರು, ಅಷ್ಟೇ ಶಿಸ್ತುಬದ್ಧವಾಗಿ ತನ್ನ ವೃತ್ತಿಯಲ್ಲಿ ತೊಡಗಿಸಿಕೊಂಡವರನ್ನು ಇವತ್ತು ಸವದತ್ತಿ ಬೈಲೊಂಗಲ್ ಅಷ್ಟೇ ಅಲ್ಲ, ಬೇರೆ ತಾಲೂಕಿನಲ್ಲಿ ಕೂಡ ಶಾಂತಿಯನ್ನು ನೆಲೆಸಬೇಕಾದ್ರೆ ಮುಖ್ಯ ಕಾರಣ ಅವರೇ. ಮಾನ್ಯ DYSP ಸಾಹೇಬರಾದಂತಹ ಮಡಿವಾಳ್ ಸರ್ ಅವರೇ ಅಷ್ಟೇ ದಕ್ಷವಾಗಿ, ಪ್ರಾಮಾಣಿಕತೆಯಿಂದ, ಶಾಂತಿಯುತವಾಗಿ, ಸರಳವಾಗಿ ಒಂದು ಸವದತ್ತಿ ತಾಲೂಕಿನ ಶಾಂತಿಯನ್ನು ಕಾಪಾಡಿರ್ತಕ್ಕಂತಹ ಆತ್ಮೀಯರಾದಂಥ ಮಾನ್ಯ CPI ಸಾಹೇಬರಾದಂಥ ಧರ್ಮಟ್ ಸಾಹೇಬ್ರೆ, ಅದೇ ರೀತಿಯಾಗಿ ಆತ್ಮೀಯ ಗೆಳೆಯರು, ಸ್ನೇಹಿತರಾದಂತಹ ದಕ್ಷ ಅಧಿಕಾರಿಯಾದಂತಹ PSI ಬನ್ನೂರ್ ಸಾಹೇಬ್ರೆ, ಅದೇ ರೀತಿಯಾಗಿ ನಮ್ಮ ಹಿರಿಯರು, ಮಾರ್ಗದರ್ಶಕರಾದಂತಹ ಮಾನ್ಯ ಪುರಸಭೆಯ ಚೀಫ್ ಆಫೀಸರ್ ಸರ್ ಆಯಿತು, ಅಥವಾ ಯಲಗರ್ ಸಾಹೇಬ್ರಾಯಿತು, ಮೀರಾ ಸಾಹೇಬ್, ಅದೇ ರೀತಿಯಾಗಿ ಇಲ್ಲಿ ನೆರೆದಂಥ ಎಲ್ಲ ಮುನವಳ್ಳಿ ಹಾಗೂ ಸುತ್ತಮುತ್ತಲಿನ ಎಲ್ಲ ಹಿರಿಯರು, ಪೊಲೀಸ್ ಅಧಿಕಾರಿಗಳು, ರಾಜಕೀಯ ಮುಖಂಡರು ಎಲ್ಲರಿಗೂ ಕೂಡ ನಾನು ನಮಸ್ಕರಿಸಿ ಹೇಳುವುದೇನಂತಂದ್ರೆ, ಬಂಧುಗಳೇ, ಬರ್ತಕ್ಕಂಥ ಹಬ್ಬಗಳು ಬಹಳ ವಿಶೇಷತೆ. ಎರಡೂ ಹಬ್ಬಗಳು ಬಹಳ ವಿಶೇಷತೆಯಿಂದ ಕೂಡಿದವು. ಮೊದಲನೇದಾಗಿ ಗಣೇಶ ಚತುರ್ಥಿ ಬಗ್ಗೆ ಹೇಳ್ಬೇಕಂತಂದ್ರೆ, ವಿಘ್ನ ನಿವಾರಕ, ಸಂಕಷ್ಟ ನಿವಾರಕ, ಒಂದು ಶುಭಾರಂಭದ ಒಂದು ಸಂಕೇತ. ಆಲ್ರೆಡಿ ನಮ್ಮ ಕಂದೂನಾಯ್ಕ ಸರ್ ಅವರು ಬಹಳ ಒಂದು ವಿಸ್ತೃತವಾಗಿ ಹೇಳಿದ್ದಾರೆ. ನಾನು ಹೇಳ್ಬೇಕಂತಂದ್ರೆ ಬಂಧುಗಳೇ, ಈ ಒಂದು ಹಬ್ಬದಲ್ಲಿ ಒಂದು ಶುಭ ದಿನ ಅಂತೇಳಿ ಕೌಂಟ್ ಮಾಡ್ತಾರೆ. ಈ ಒಂದು ವಿಶೇಷತೆ ಏನಂತಂದ್ರೆ, ಬಹಳಷ್ಟು ಏನಾದರೂ ಪರ್ಚೇಸ್ ಮಾಡುವಂಥ ವಸ್ತುಗಳಿದ್ದಂತಂದ್ರೂ ಕೆಲವೊಬ್ರು ಪರ್ಚೇಸ್ ಮಾಡ್ತಾರೆ. ಇನ್ನು ಇದರ ಒಂದು ಇತಿಹಾಸ ಬಗ್ಗೆ ಹೇಳ್ಬೇಕಂತಂದ್ರೆ, ಒಂದು ಭಾದ್ರಪದ ಮಾಸದ ಒಂದು ಶುಕ್ಲ ಮಾಸದ ಒಂದು ಭಾದ್ರಪದ ಇದರಲ್ಲಿ ಇದನ್ನು ನೆರವೇರಿಸ್ತದೆ. ಮೊದಲನೇದಾಗಿ ಇದನ್ನು 17ನೇ ಶತಮಾನದಲ್ಲಿ
ಮರಾಠ ಸಾಮ್ರಾಜ್ಯದ ದೊರೆಯಾದಂತಹ ಶಿವಾಜಿ ಮಹಾರಾಜರು ಇದನ್ನ ಪ್ರಾರಂಭಿಸ್ತಾರ. ಮುಂದೆ ಬಂದು 19ನೇ ಶತಮಾನದಲ್ಲಿ ಯಾವಾಗ ಒಂದು ಸ್ವಾತಂತ್ರ್ಯದ ಕಿಡಿ ಹೋಗ್ತದ, ಜನ ಅಲ್ಲಿ ಹೋಗ್ತಿರ್ತಾರ, ಒಂದು ಸಂಘಟನೆ ಅನ್ನುವಂತ ಇರುವುದಿಲ್ಲ, ಅವಾಗ ಬಾಲ್ ಗಂಗಾಧರ್ ತಿಲಕ್ ಅವರು ಇದನ್ನ ಒಂದು ಸಾರ್ವಜನಿಕ ಹಬ್ಬ ಅಂತೇಳಿ ಘೋಷಣೆ ಮಾಡ್ತಾರೆ. ಯಾಕಂದ್ರೆ ಆ ಜನರಲ್ಲಿ ಒಂದು ಭಾರತೀಯತೆಯ ಒಂದು ಅದರದ ಕಿಡಿಯನ್ನು ಹೊಚ್ಚಬೇಕಾಗಿರ್ತದ, ಜನರನ್ನ ಒಂದುಗೂಡಿಸ್ಬೇಕಾಗಿರ್ತದ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಈ ಒಂದು ವೇದಿಕೆಯನ್ನು ಅವರು ಬಾಲಗಂಗಾಧರ್ ತಿಲಕ್ ಅವರು ಒಂದು ಉಪಯೋಗಿಸ್ತಾರ. ಅಷ್ಟೇ ಶಿಸ್ತುಬದ್ಧವಾಗಿ ಲಯವಾಗಿ ಜನರು ಕೂಡ ಸಂಘಟನೆಯ ಪರವಾಗಿ ಅದನ್ನು ನಿಂದಿರ್ತಾರ, ಅದ್ರ ವಿರುದ್ಧ ಒಂದು ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ. ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ಹಬ್ಬಗಳನ್ನ ನಾವು ಪ್ರತಿ ವರ್ಷ ಆಚರಣೆ ಮಾಡ್ಕೊಂತ ಬಂದಿದ್ದೇವೆ. ಎಲ್ಲ ಒಂದು ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ, ಯುವಕರ ಒಂದು ಪಾಲ್ಗೊಳ್ಳುವಿಕೆಯಲ್ಲಿ ಎಲ್ಲ ಕಾರ್ಯಕ್ರಮಗಳಿರ್ಬೋದು, ಎಲ್ಲ ಹಬ್ಬಗಳನ್ನು ನಾವು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ಕೇವಲ ಒಂದು ಗಣೇಶ ಉತ್ಸವ ಅಷ್ಟೇ ಅಲ್ಲ, ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಕೂಡ ವಿಜೃಂಭಣೆಯಿಂದ ಆಚರಿಸ್ತಾ ಇರ್ತೇವೆ. ಕರ್ನಾಟಕ ರಾಜ್ಯೋತ್ಸವವನ್ನು ಕೂಡ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತೇವೆ. ಪ್ರತಿಯೊಂದು ಕಾರ್ಯಕ್ರಮವನ್ನ ಅತ್ಯಂತ ಅಚ್ಚುಕಟ್ಟಾಗಿ ಯಶಸ್ವಿಯನ್ನ ನಾವು ಮುನ್ನವಳ್ಳಿ ಪಟ್ಟಣ ನಮ್ದು ಒಂದು ಸಾಂಸ್ಕೃತಿಕ ಪಟ್ಟಣ, ಕ್ರೀಡಾ ಹಾಗೂ ಸಾಂಸ್ಕೃತಿಕ ಪಟ್ಟಣ ಅಂತಕ್ಕಂಥ